ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ ಮೊದಲನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಾದರೆ ಎರಡನೇ ಅಧ್ಯಾಯವನ್ನು ಶುರು ಮಾಡೋಣ. ತಿಂಡಿ ಮುಗಿಸ್ಬಂದ ಸೂರಜ್, ಮಿಸ್ಟರ್ ಕಾಂತರಾಜು ಅವ್ರ ಜೊತೆಗೆ ಇವತ್ತು ಮೀಟಿಂಗ್ ಇತ್ತಲ್ವಾ, ಎಷ್ಟೊತ್ತಿಗೆ ಅಂತ ಕೇಳಿದ್ರೆ ಉದ್ದುದ್ದ ತಲೆ ಆಡಿಸಿದ್ದ ಸಾನ್ವಿ, ಹೌದು ಸರ್, ಹೋಟೆಲ್ ಕ್ಯಾಪಿಟಲ್ನಲ್ಲಿ ಇನ್ನೊಂದು ಹವರ್ನಲ್ಲಿ ಅಂದರೆ 10:30ಗೆ. ಆದರೆ ಈ ಮೀಟಿಂಗ್ನ ಭಾಸ್ಕರ್ ಸರ್ ಅಟೆಂಡ್ ಮಾಡ್ತಿದ್ದಾರೆ ಎಂದು ಹೇಳಿದ್ದೇ ತಡ. ಮ್ಯಾನೇಜರ್ ಬದಲು ಇಂದು ಆ ಮೀಟಿಂಗ್ನಲ್ಲಿ ತಾವಿರುವುದು ತುಂಬ ಮುಖ್ಯ. ತನ್ನ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅಲ್ಲೊಂದು ಮುಖ್ಯ ವಿಷಯ ಇತ್ಯರ್ಥ ಆಗಬೇಕು. ರೆಡಿಯಾಗಿ ಬರ್ತೀನಿ, ಈಗಲೇ ಹೊರಡೋಣ ಎಂದು ಹೇಳಿ ತನ್ನ ರೂಮ್ ಕಡೆಗೆ ಹೆಜ್ಜೆ ಹಾಕಿದ್ರೆ ಅವನು ಮೆಟ್ಟಿಲು ಹತ್ತಿ ಓದ್ ಕಡೆನೇ ನೋಡ್ತಾ ಇದ್ದವಳು ಮತ್ತೆ ಅದೇ ಸೋಫಾದಲ್ಲಿ ಕೂತಳು. ನೀನಾ ನನ್ನ ಮಗನ ಹೊಸ ಪಿಯೇ? ಮೊಬೈಲ್ ನೋಡುತ್ತಾ ತಲೆ ತಗ್ಗಿಸಿ ಕುಳಿತಿದ್ದ ಸಾನ್ವಿ ತನ್ನ ಬಳಿಗೆ ಯಾರೋ ಬಂದು ಮಾತನಾಡಿದ್ದನ್ನು ನೋಡಿ ತಲೆ ಎತ್ತಿ ನೋಡಲು ಸೂರಜ್ ತಾಯಿ ಜಾನಕಿ ದೇವಿಯವರು. ತನ್ನ ಬಾಸ್ ಕ್ಯಾಬಿನ್ನಲ್ಲಿದ್ದ ಅವನ ಕುಟುಂಬದ ಫೋಟೋ ನೋಡಿರೋದ್ರಿಂದ ಈ ಮನೆಯವರ ಮುಖ ಪರಿಚಯ ಇದೆ ಹುಡುಗಿಗೆ. ಹೌದು ಮೇಡಮ್, ನನ್ನ ಹೆಸರು ಸಾನ್ವಿ ಜಗದೀಶ್ ಎಂದು ಎದ್ದು ನಿಂತು ಹೇಳಿದ್ಲು. ಮೇಡಮ್ ಎಲ್ಲ ಬೇಡ ಮಗಳೇ, ಆಂಟಿ ಇಲ್ಲ ಅಮ್ಮ ಅಂತ ಕರೆದ್ರೆ ನನಗೆ ಖುಷಿ. ನಗು ಮುಖ ಹೊತ್ತು ಹೇಳಿದವರು ಪ್ರೀತಿಯಿಂದ ಅವಳ ತಲೆ ನೇವರಿಸಿ ಹಣೆಗೆ ಮುತ್ತಿಟ್ರೆ ಇವಳಿಗೆ ಆಶ್ಚರ್ಯ. ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಜಾನಕಿಯವರನ್ನು ನೋಡುತ್ತಾ ನಿಂತುಬಿಟ್ಲು ಹುಡುಗಿ. ಯಾಕಂದ, ನಾನು ಹೀಗೆ ಮುತ್ಸಿದ್ದು ವಿಚಿತ್ರ ಅಂತ ಅನ್ನಿಸ್ತಾ? ಸಾರಿ ಕಂದ, ಏನು ಮಾಡೋದು ಹೇಳು, ನನಗೆ ಮೊದಲಿಂದಾನು ಹೆಣ್ಮಕ್ಳಂದರೆ ತುಂಬ ಇಷ್ಟ. ಆದರೆ ದೇವರಿಗೆ ನನ್ನ ಆಸೆ ಈಡೇರಿಸೋದಕ್ಕೆ ಇಷ್ಟ ಇರಲಿಲ್ವೇನೋ, ಅದಕ್ಕೆ ನನಗೆ 3 ಗಂಡು ಮಕ್ಕಳು. ಅದ್ಯಾಕೋ ಗೊತ್ತಿಲ್ಲ, ನೀನು ನೋಡಿದ ಕೂಡಲೇ ನನಗೆ ತುಂಬ ಹಿಡಿಸ್ದೆ. ನೀನು ನೋಡ್ತಾ ಇದ್ರೆ ನನಗೆ ತುಂಬ ಆಪ್ತಳು, ಎಷ್ಟೋ ವರ್ಷದ ಪರಿಚಯ ಅಂತ ಅನ್ನಿಸ್ತಿದೆ. ತುಂಬ ಮುದ್ದಾಗಿದೆಯಾ ಕಂದ ಎಂದು ಅವಳ ಕೆನ್ನೆ ಸವರಿ ಮತ್ತೊಮ್ಮೆ ಹಣೆಗೆ ಮುತ್ತಿಟ್ರು. ಜಾನಕಿಯವರು ನಡೆದುಕೊಂಡ ರೀತಿಗೆ ಮುಜುಗರ ಉಂಟಾದರೂ ಅವರೆಡೆಗೆ ಸಣ್ಣ ನಗು ಸೂಸಿದ ಹುಡುಗಿ ಮೌನವಾಗಿ ನಿಂತಿದ್ಲು. ತಿಂಡಿ ತಿಂತೀಯ ಸಾನ್ವಿ? ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಕೇಳಿದ್ರು. ಜಾನಕಿಯವರ ಮಾತು ಕೇಳಿ ಸಾನ್ವಿ ಕಣ್ಣುಗಳು ಅರಳುಬಿಟ್ಟಿತ್ತು. ಯಾಕಂದರೆ ಸಾನ್ವಿಗೆ ಮೊದಲಿಂದಲೂ ಊಟ ತಿಂಡಿ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಅದರಲ್ಲೂ ಜಾನಕಿಯವರು ರೊಟ್ಟಿ ಅಂತ ಅಂದಿದ ತಕ್ಷಣ ಇವಳ ಬಾಯಲ್ಲಿ ನೀರು. ಆದರೆ ಹ್ಞೂ ತಿಂತೀನಿ ಅನ್ನೋಕ್ಕೆ ಸಂಕೋಚ. ಬೇಡ ಮೇಡಮ್, ಮನೇಲಿ ತಿಂಡಿ ತಿಂದು ಬಂದಿದ್ದೆ, ಅಮ್ಮ ದೋಸೆ ಮಾಡಿದರು. ಅಲ್ಲದೆ ಈಗ ಸರ್ ಜೊತೆ ಮೀಟಿಂಗ್ ಹೋಗಬೇಕು, ಅವರಿನ್ನೇನು ಬರ್ತಾರೆ, ನಾನು ತಿಂಡಿ ತಿಂತಾ ಕೂತ್ರೆ ಅವ್ರಿಗೆ ಲೇಟ್ ಆಗುತ್ತೆ. ಬಾಯಿಯಲ್ಲಿ ಈ ಮಾತುಗಳು ಹೇಳ್ತಾ ಇದ್ರು, ಮನಸ್ಸಿನಲ್ಲಿ ಈ ಮೇಡಮ್ ಇನ್ನೊಂದು ಸಲ ಬಲವಂತ ಮಾಡಿದ್ರೆ ಸಾಕು, ತಿಂಡಿ ತಿಂದುಬಿಡೋದೆ ಅಂತ ಹೇಳ್ಕೊಳ್ತಾ ಇದ್ಲು. ಆದರೆ ಪಾಪ ಹುಡುಗಿಯ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗುವಂತೆ ಜಾನಕಿಯವರು, ಹೋಗಲಿ ಬಿಡು, ಮುಂದಿನ ಸಲ ಬಂದಾಗ ಊಟ ಮಾಡಿಕೊಂಡೇ ಹೋಗುವೆ ಅಂತೆ, ಆಯ್ತಾ ಅಂತ ಹೇಳಿದ್ರೆ ಜಾನಕಿಯವರ ಮಾತಿಗೆ ಪೆಚ್ಚು ಮುಖ ಮಾಡಿಕೊಂಡು ಸರಿ ಅನ್ನುವಂತೆ ತಲೆ ಆಡಿಸಿದ್ಲು. ಆದರೆ ಮನಸ್ಸಿನೊಳಗಡೆ, ಮುಂದಿನ ಸಲ ಯಾಕೆ, ಈಗಲೇ ತಿನ್ನೋಕೆ ರೆಡಿ ಇದ್ದೆ, ನೀವು ಇನ್ನೊಂದು ಸಲ ಬಲವಂತ ಮಾಡಿದರೆ ಆಗ್ತಿತ್ತು. ನೀವು ನನ್ನ ಅಮ್ಮನ ನೋಡಿ ಕಲಿಬೇಕು, ಬೇಡ ಬೇಡ ಅಂದರೂ ಬಲವಂತ ಮಾಡಿ ಎಷ್ಟು ಮುದ್ದಿಸಿ ಊಟ ಮಾಡಿಸ್ತಾಳೆ. ಹೋ, ಇವರಿಗೆ ಹೆಣ್ಮಕ್ಳಿಲ್ಲ ಅಲ್ವಾ, ಅದಕ್ಕೆ ಮಕ್ಕಳು ಊಟಕ್ಕೆ ನಾಚ್ಕೊಳ್ಬಹುದು ಅಂತ ವಿಷಯನೇ ಗೊತ್ತಿಲ್ಲ ಮೇಡಮ್ಗೆ ಎಂದು ಮನದಲ್ಲೇ ಹೇಳಿಕೊಂಡು ನಿಂತಿದ್ದ ಹುಡುಗಿ ಬೇಸರದ ಉಸಿರನ್ನು ಹೊರದಬ್ಬಿ ತನ್ನ ಎದುರಿಗೆ ಹೋದ ಸೂರಜ್ನನ್ನು ಹೊರಡೋಣವಾ ಕೇಳಿದರೆ ತಲೆ ಎತ್ತಿ ಹ್ಞೂ ಸರ್, ನಾನು ರೆಡಿ ಎಂದು ಹೇಳಿದ್ಲು. ಸೂರಜ್ ಇವಳ ಎದುರು ಬಂದು ನಿಂತರೆ ಪಾಪ ಹುಡುಗಿ ತಲೆ ಎತ್ತಿಯೇ ಮಾತನಾಡಬೇಕು. ಯಾಕಂದರೆ ಇವಳು 5 ಅಡಿ ಕುಳ್ಳಿಯಾದರೆ ಅವನು 6 ಅಡಿ 2 ಅಂಗುಲ ಇದ್ದ ಉದ್ದದ ಹುಡುಗ. ಹೆಸರಿನಂತೆ ಸೂರ್ಯನ ತೇಜಸ್ಸು ಅವನ ಮುಖದಲ್ಲಿ ರಾರಾಜಿಸ್ತಾ ಇರ್ತಿತ್ತು. ಸದಾ ನಗುಮುಖದ ಚೆಲುವ, ಮಾತಿನಲ್ಲೂ ಒರಟುತನವಿಲ್ಲ. ತಲೆ ತುಂಬ ಇರೋ ರೇಷ್ಮೆಯಂತಹ ಕಡು ಕಬ್ಬು ಕೂದಲನ್ನು ಹಿಂದಕ್ಕೆ ಚಾಚಿದ್ರೂ ಸಣ್ಣ ಗಾಳಿಗೂ ಕೆದರುವ ಮುಂದಲನೆಯನ್ನು ತನ್ನ ಎಡಗೈಯಿಂದ ಹಿಂದಕ್ಕೆ ಮಾಡಿಕೊಳ್ಳುವ ಇವನ ರೀತಿಗೆ ಎಷ್ಟೋ ಹುಡುಗಿಯರ ಹೃದಯ ಅಯಸ್ಕಾಂತದಂತೆ ಸೆಳೆದಿರುವೆನೋ. ಇನ್ನು ಟ್ರಿಮ್ ಮಾಡಿದ ಗಡ್ಡ ಮೀಸೆ ಇವನ ಚಂದದ ನಗುವಿಗೆ ಆಭರಣ ಇದ್ದಂತೆ. ಜಿಮ್ಗೆಲ್ಲ ಹೋಗದೇ ಇದ್ರೂ ದಿನ ಬೆಳಗ್ಗೆ 1 ಗಂಟೆ ಕಾಲ ಸೈಕ್ಲಿಂಗ್ ಮಾಡೋದು ಈ ಹುಡುಗನ ಫಿಟ್ನೆಸ್ ಸೀಕ್ರೆಟ್. ಈಗ ಅವನು ತೊಟ್ಟಿರುವ ಬ್ಲ್ಯಾಕ್ ಸೂಟ್ನಿಂದ ಅವನ ಮೆರಗು ಇನ್ನೂ ಹೆಚ್ಚಿದೆ. ಬೆಣ್ಣೆಯಂತೆ ಬೆಳ್ಳಗಿರುವ ಹುಡುಗನಿಗೆ ಕಪ್ಪು ಬಣ್ಣದ ಸೂಟ್ ತುಂಬ ಸೂಟಾಗುತ್ತೆ ಅನ್ನೋದು ಸಾನ್ವಿ ಅಭಿಪ್ರಾಯ. ತನ್ನ ಬಾಸ್ ಜೊತೆಗೆ ಮಾತನಾಡುವಾಗ ಸಾನ್ವಿ ಮನಸ್ಸಿನಲ್ಲಿ ಓಡೋದು ಮಾತ್ರ ಒಂದೇ ವಿಚಾರ, ಯುವರಾಜ್ ಸರ್ ನೋಡಿದ್ರೆ 6 ಅಡಿ, ಸೂರಜ್ ಸರ್ ನೋಡಿದ್ರೆ ಯುವರಾಜ್ ಸರ್ಗಿಂತ 2 ಇಂಚ್ ಎತ್ತರ. ಹಾಗಿದ್ರೆ ಇವ್ರ ತಮ್ಮ ಇನ್ನೂ 4 ಇಂಚ್ ಎತ್ತರ ಇರಬಹುದಾ? ಮೇಡಮ್ ತಮ್ಮ ಮಕ್ಕಳಿಗೆ ಅದೇನು ಊಟ ತಿನ್ನಿಸಿ ಬೆಳೆಸಿದ್ದಾರೋ ಗೊತ್ತಿಲ್ಲ,
ಹೀಗೊಂದು ಫಾರ್ಮುಲಾ ಇದ್ದಿದ್ರೆ ನಾನು ಟ್ರೈ ಮಾಡಬೇಕು. ಆಗ ಜನ ನನ್ನ ಕುಳ್ಳಿ ಅಂತ ಆಡ್ಕೊಳ್ಳೋದು ತಪ್ಪತ್ತೆ. ತನ್ನ ಎತ್ತರ ಹೇಗೆ ಹೆಚ್ಚಿಸ್ಕೊಳ್ಳೋದು ಅನ್ನೋ ಯೋಚನೆಯನ್ನು ಮಾಡುತ್ತಾ ನಿಂತಿದ್ದ ಹುಡುಗಿ ಈಗ ತನ್ನ ಬಾಸ್ ಮನೆ ಹೊರಗೆ ಹೋಗಿದ್ದನ್ನು ಗಮನಿಸಿ ತಕ್ಷಣ ತನ್ನ ಎದುರಿಗಿನ ಟೇಬಲ್ ಮೇಲಿದ್ದ 2 ಫೈಲ್, ಮೊಬೈಲ್, ಪರ್ಸ್ ಹಿಡಿದು ಮೇಡಮ್ ಬಾಯ್ ಅಂತ ಜಾನಕಿಯವರ ಕಡೆಗೆ ಕೈ ಬೀಸಿ ಅವನ ಹಿಂದೆ ಓಡಿದ್ಲು. ಪಾರ್ಕಿಂಗ್ ಜಾಗಕ್ಕೆ ಬಂದಾಗ ಸೂರಜ್ ಕಾರ್ನಲ್ಲಿ ಕುಳಿತುಕೊಳ್ಳುವಂತೆ ಕೈ ಸನ್ನೆ ಮಾಡಿದ್ರೆ, ಸರ್ ನಾನು ಸ್ಕೂಟಿಲಿ ಬಂದಿದ್ದೆ, ಮೆಲ್ಲಗೆ ಉಸಿರಿದ್ಲು. ಅರ್ಜೆಂಟ್ ಕೆಲಸ ಇದೆ ಸಾನ್ವಿ, ಈಗ ಸುಮ್ಮನೆ ಕಾರ್ ಹತ್ತಿ ನನ್ನ ಜೊತೆ ಬಾ. ಕೆಲಸ ಮುಗಿದ ಮೇಲೆ ನಾವು ಮತ್ತೆ ಮನೆಗೆ ವಾಪಸ್ ಬರ್ತೀವಲ್ಲ, ಆಗ ನೀನು ಸ್ಕೂಟಿ ತಗೊಂಡು ನಿನ್ನ ಮನೆಗೆ ಹೋಗು. ಈಗ ಬೇಗ ಕೂತ್ಕೋ, ಟೈಮ್ ಆಯಿತು ಹೇಳಿದರೆ ಬಾಸ್ ಮಾತಿಗೆ ಮನ್ನಣೆ ಕೊಟ್ಟು ಹಿಂದಿನ ಸೀಟ್ನಲ್ಲಿ ಫೈಲ್ ಜೊತೆಗೆ ತನ್ನ ಪರ್ಸ್ ಇಟ್ಟು ಮುಂದೆ ಸೂರಜ್ ಪಕ್ಕದಲ್ಲೇ ಕುಳಿತುಕೊಂಡಳು. ಅವನು ರಸ್ತೆ ಕಡೆ ನೋಡ್ತಾ ಕಾರ್ ಚಲಾಯಿಸ್ತಾ ಇದ್ರೆ ಇವಳು ಕಿಟಕಿ ಹೊರಗಡೆ ನೋಡ್ತಾ ಯಾವುದೋ ದೀರ್ಘ ಯೋಚನೆಯಲ್ಲಿ ಮುಳುಗಿದ್ಲು. ಚಾರ್ವಿಕಾ ಏನಾದರೂ ರಫ್ ಆಗಿ ಮಾತಾಡಿದ್ಲಾ? ಅದಕ್ಕೆ ಹೀಗೆ ಬೇಜಾರಾಗಿರೋದಾ? ಮಾತಿನ ಮಲ್ಲಿ ಒಂದು ಮಾತನಾಡದೆ ಕೂತಿರುವ ರೀತಿಗೆ ಅಚ್ಚರಿಗೊಂಡು ಪ್ರಶ್ನೆ ಮಾಡಿದ್ದ ಸೂರಜ್. ಈ ಚಾರ್ವಿಕಾ ಅಂದರೆ ಯಾರು ಸರ್? ಗೊಂದಲದ ಮುಖ ಮಾಡಿದ್ಲು ಅವಳು. ನನ್ನ ಗರ್ಲ್ ಫ್ರೆಂಡ್, ನೀನೇ ಕಾಲ್ ರಿಸೀವ್ ಮಾಡಿ ಮಾತಾಡಿದ್ಯಲ್ಲ ಎಂದು ಹೇಳಿದ್ರೆ ಕಣ್ಣರಳಿಸಿದವಳು, ಹೋ ಅವ್ರ ಹೆಸರು ಚಾರ್ವಿಕಾನಾ? ಹೆಸರು ತುಂಬ ಚೆನ್ನಾಗಿದೆ ಸರ್. ನಾನು ಕಾಲ್ ರಿಸೀವ್ ಮಾಡಿದ ತಕ್ಷಣ ಕಿಸ್ ಮಾಡಿ ಲವ್ ಯು, ಮಿಸ್ ಯು ಅಂತ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಪಾಪ ಸರ್ ನಿಮ್ಮ ಗರ್ಲ್ ಫ್ರೆಂಡ್, ನೀವು 2 ದಿನದಿಂದ ಅವರಿಗೆ ಕಾಲೇ ಮಾಡಿಲ್ವಂತೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಎಂದು ಯಾವುದೇ ಹಿಂಜರಿಕೆ ಇಲ್ಲದೆ ಚಾರ್ವಿಕಾ ಹೇಳಿದ ಮಾತನ್ನೆಲ್ಲ ಪುನರಾವರ್ತಿಸಿಬಿಟ್ಲು. ಸಾನ್ವಿ ಮಾತು ಕೇಳಿಸ್ಕೊಂಡ ಸೂರಜ್ ಮುಖ ಕೋಪದಲ್ಲಿ ಬಿಗಿದುಕೊಂಡಿತು. ಅದಕ್ಕೆ ಸ್ವಲ್ಪ ಖಾರವಾಗಿಯೇ, ಅವಳು ಹೇಳಿದ್ಲು ಅಂತ ನೀನು ನನಗೆ ಡೈರೆಕ್ಟಾಗಿ ಲವ್ ಯು ಅಂತ ಹೇಳೋದಾ, ಅಥವಾ ಅವಳು ನಿಮಗೆ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳೋದಾ? ಈಗಾಗಲೇ ಎಷ್ಟು ಸಲ ಹೇಳ್ಕೊಟ್ಟಿದ್ದೀನಿ, ಏನಾದರೂ ಮೆಸೇಜ್ ಕೊಡುವಾಗ ಸೂಕ್ಷ್ಮವಾಗಿ ಮಾತಾಡೋದನ್ನು ಕಲಿ ಅಂತ. ಈಗೇನೋ ನಾವಿಬ್ಬರು ಇದ್ವಿ, ಅದಕ್ಕೆ ಸರಿ ಹೋಯಿತು. ಅದೇ ಪಬ್ಲಿಕ್ ಪ್ಲೇಸ್ನಲ್ಲಿ ನೀನು ಹೀಗೆ ಮಾತಾಡಿದ್ರೆ ನನಗೆಷ್ಟು ಎಂಬ್ರಾಸ್ ಆಗಲ್ವಾ? ನೋಡು ಸಾನ್ವಿ, ನೀನು ಕೆಲಸಕ್ಕೆ ಸೇರಿ ಇನ್ನೂ 1 ವಾರ ಅಷ್ಟೇ ಆಗಿರೋದು, ಅದಕ್ಕೆ ನಿನ್ನ ಕ್ಷಮಿಸ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ಟೈಮ್ ಇದೇ ರಿಪೀಟ್ ಮಾಡಿದ್ರೆ ಐ ಹ್ಯಾವ್ ಟು ಟೇಕ್ ಸೀರಿಯಸ್ ಆ್ಯಕ್ಷನ್ ಅಂತ ಹೇಳಿದ್ದ. ಸೂರಜ್ ಹೀಗೆ ಹೊರಟಾಗಿ ಮಾತಾಡೋದು ತುಂಬ ವಿರಳ. ಆದರೆ ಅವನ ಹೆಸರಿಗೆ ಎಲ್ಲಾದರೂ ಸಣ್ಣ ಕಪ್ಪು ಚುಕ್ಕೆ ಬರುತ್ತೆ ಅನ್ನೋ ಅನುಮಾನ ಬಂದಾಗ ಮಾತ್ರ ಹೀಗೆ ಅಪ್ಸೆಟ್ ಆಗಿಬಿಡ್ತಾನೆ ಹುಡುಗ. ಆದರೆ ಬಾಸ್ ಸಣ್ಣ ವಿಚಾರಕ್ಕೆ ತನ್ನನ್ನು ಗದರಿದ್ದಕ್ಕೆ ಪೆಚ್ಚು ಮುಖ ಮಾಡಿಕೊಂಡು ಸಾರಿ ಸರ್ ಎಂದು ಕ್ಷಮೆ ಕೇಳಿ ಕೈ ಕಟ್ಕೊಂಡು ತಲೆ ತಗ್ಗಿಸಿಕೊಳ್ತು ಬಿಟ್ಲು. 1 ವಾರದಿಂದ ಸಾನ್ವಿಯನ್ನು ಬಹಳ ಹತ್ತಿರದಿಂದ ಗಮನಿಸಿರುವ ಸೂರಜ್ಗೆ ಮೊದಲ ಬಾರಿಗೆ ಅವಳು ಇಷ್ಟು ಮಂಕಾಗಿರೋದನ್ನು ಕಂಡು ಹಾಗೆ ಸುಮ್ಮನೆ ಇರಲಾರ್ದೆ, ಚಾರ್ವಿಕಾ ವಿಷಯ ಅಲ್ಲ ಅಂದರೆ ಮತ್ತೆ ಬೇರೆ ಇನ್ಯಾವ ಕಾರಣಕ್ಕೆ ನೀನು ಹೀಗೆ ಡಲ್ ಆಗಿರೋದು? ನೀನು ಕೆಲಸಕ್ಕೆ ಸೇರಿದಾಗಿನಿಂದ ಇಷ್ಟು ಸೈಲೆಂಟ್ ಆಗಿರೋದನ್ನು ನೋಡೇ ಇಲ್ಲ ನಾನು, ಡ್ರೈವ್ ಮಾಡುತ್ತಲೇ ಕೇಳಿದ್ದ. ಬಾಸ್ಗೆ ತನ್ನ ಪರ್ಸ್ನಲ್ ವಿಷಯ ಹೇಳೋದೋ ಬೇಡವೋ ಅಂತ ಯೋಚಿಸ್ತಾ ಇದ್ದ ಸಾನ್ವಿ, ಸ್ವಲ್ಪ ಪರ್ಸ್ನಲ್ ವಿಷಯ ಸರ್, ಹಿಂಜರಿಯುತ್ತಲೇ ಹೇಳಿದ್ಲು. ಪರ್ಸ್ನಲ್ ಅಂದರೆ ಏನು? ನಿನ್ನ ಬಾಯ್ ಫ್ರೆಂಡ್ ವಿಷಯನಾ? ಅದ್ಯಾಕೋ ಸಣ್ಣ ಅಸೂಯೆ ಛಾಯೆ ಇದ್ದಂತೆ ಇತ್ತು ಅವನ ಪ್ರಶ್ನೆಯಲ್ಲಿ. ಆದರೆ ಈ ಸೂಕ್ಷ್ಮ ಗಮನಿಸದ ಸಾನ್ವಿ, ನನಗ್ಯಾರೂ ಬಾಯ್ ಫ್ರೆಂಡ್ ಇಲ್ಲ ಸರ್. ನಿಜ ಹೇಳಬೇಕು ಅಂದರೆ ನನಗೆ ಈ ಬಾಯ್ ಫ್ರೆಂಡ್, ಲವ್, ಮದುವೆ ಇದ್ಯಾವ ವಿಷಯದ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ. ಆಗಲೇ ನಿಮ್ಮ ಮನೆಯಿಂದ ಹೊರಟು ಮೇನ್ ರೋಡಿಗೆ ಬಂದಾಗ ಬೈಕ್ನಲ್ಲಿ ನನ್ನ ಅಣ್ಣ ಅತ್ತಿಗೆ ಹೋಗ್ತಾ ಇರೋದನ್ನು ನೋಡಿದೆ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಅಂತ ಹೇಳಿದ್ಲು. ಅಣ್ಣ ಅತ್ತಿಗೆ ನೋಡಿದ್ರೆ ನಿಮ್ಗೆ ಇಷ್ಟೊಂದು ಬೇಜಾರಾಗುತ್ತಾ? ನಗುತ್ತಾ ಕೇಳಿದ್ದ ಸೂರಜ್. ಅಯ್ಯೋ ಆಗಲ್ಲ ಸರ್, ನನ್ನ ಅಣ್ಣ ಅವನ ಕಾಲೇಜ್ ಫ್ರೆಂಡ್ನ ಲವ್ ಮಾಡಿ ಮನೆ ಹಿರಿಯರಿಗೆ ತಿಳಿಸದೆ ಗುಟ್ಟಾಗಿ ಮದುವೆ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. 1 ವರ್ಷದ ಮೇಲಾಯಿತು. ಅವನು ಮನೆಗೂ ಬಂದಿಲ್ಲ, ಒಂದು ಫೋನ್ ಕಾಲ್ ಸಹ ಮಾಡಿಲ್ಲ. ಅಪ್ಪ ಅಮ್ಮ ಪಾಪ ಮಗ ನಮ್ಮನ್ನು ದೂರ ಮಾಡಿಬಿಟ್ಟ ಅಂತ ಸುಮ್ಮನೆ ಅವನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೊರಗ್ತಾ ಇರ್ತಾರೆ. ಆದರೆ ಅವನು ಎಷ್ಟು ನಗ್ನಗ್ತಾ ಹೋಗ್ತಿದ್ದ. ಅವನನ್ನು ಹಾಗೆ ನೋಡಿ ಸ್ವಲ್ಪ ಬೇಜಾರಾಯಿತು. ನನ್ನ ಪ್ರಾಬ್ಲಮ್ನ ನಿಮ್ಮ ಹತ್ರ ಹೇಳ್ಕೊಳ್ಬಹುದಾ ಇಲ್ವಾ ಗೊತ್ತಾಗಲಿಲ್ಲ. ಬಟ್ ಎನಿವೆ, ಕೆಲಸದ ಟೈಮ್ನಲ್ಲಿ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಬಗ್ಗೆ ಯೋಚಿಸಿದ್ದಕ್ಕೆ ಸಾರಿ ಸರ್ ಅಂತ ಹೇಳಿ ತಲೆ ತಗ್ಗಿಸ್ಕೊಂಡು ಕೂತ್ಕೊಂಡ್ಳು. ಆದರೆ ಅವಳ ಬಟ್ಟಲು ಕಂಗಳಲ್ಲಿ ನೀರು ತುಂಬಿರುವುದನ್ನು ಸೂರಜ್ ಗಮನಿಸಿಬಿಟ್ಟಿದ್ದ. ಈಗ ಮನೆ ಜವಾಬ್ದಾರಿ ಎಲ್ಲ ನಿಮ್ಮ ತಂದೆನೇ ನೋಡ್ಕೊಳ್ಳೋದಾ? ಕುತೂಹಲ ತಡೆಯಲಾರದೆ ಕೇಳಿಯೇ ಬಿಟ್ಟ. ಇಲ್ಲ ಸರ್, ಅವರಿಗೆ ಈಗ ತುಂಬ ಹೊತ್ತು ಒಲೆ ಮುಂದೆ ನಿಂತು ಅಡುಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ಹೋಟೆಲ್ ಕೆಲಸ ಬಿಟ್ಬಿಟ್ರು. ಅಮ್ಮ ಅವ್ರ ಕೈಲಾದಷ್ಟು ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ತಯಾರಿಸಿ ಅದನ್ನು ಮಾರಾಟ ಮಾಡಿ ಸಣ್ಣ ಪುಟ್ಟ ಮನೆ ಖರ್ಚುಗಳನ್ನು ನಿಭಾಯಿಸ್ತಾರೆ. ಆದರೆ ಇನ್ನು ಮುಂದೆ ಮನೆ ನಡೆಸೋದಕ್ಕೆ ಏನು ಯೋಚನೆ ಇಲ್ಲ ಸರ್. ನಿಮ್ಮ ಕಂಪ್ನಿಲೇ ಈಗ ನನಗೆ ಇಷ್ಟು ಒಳ್ಳೆ ಕೆಲಸ, ಕೈ ತುಂಬ ಸಂಬಳ ಸಿಕ್ಕಿದೆ. ಇನ್ಮೇಲೆ ಅಪ್ಪ ಅಮ್ಮ ನನ್ನ ಜವಾಬ್ದಾರಿ.
ಅಮ್ಮನಿಗೆ ಸಹ ಇನ್ಮೇಲೆ ಆ ಥರ ಕಷ್ಟಪಡಬೇಡ ಅಂತ ಹೇಳಿಬಿಟ್ಟಿದ್ದೀನಿ ಎಂದು ಬಹಳ ಹೆಮ್ಮೆಯಿಂದ ಹೇಳಿದ್ಲು. ಕೆಲಸಕ್ಕೆ ಸೇರಿದ ಮೊದಲೆರಡು ದಿನ ಇವಳು ಆಡೋದು ನೋಡಿ ಇನ್ನೂ ಚಿಕ್ಕ ಹುಡುಗಿ, ಸೀರಿಯಸ್ನೆಸ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ವೇ, ಮನೆ ಜವಾಬ್ದಾರಿನ ತನ್ನ ಹೆಗಲ ಮೇಲೆ ಹೊರಲು ಸಿದ್ಧಳಾಗಿದ್ದಾಳೆ ಅಂದರೆ ಕೆಲಸದಲ್ಲೂ ಶ್ರದ್ಧೆ ತೋರಿಸ್ತಾಳೆ. ಆದರೆ ಈ ಹಿಂದೆ ನನಗಿದ್ದ PA ದುಡ್ಡಿನ ಆಸೆಗೆ ಟೆಂಡರ್ ಲೀಕ್ ಮಾಡಿ ಮೋಸ ಮಾಡೋದಕ್ಕೆ ನೋಡಿದ ಹಾಗೆ ಇವಳು ಮೋಸ ಮಾಡದೇ ಇದ್ದರೆ ಸಾಕು. ಸ್ವಗತದಂತೆ ಹೇಳಿಕೊಂಡು ಡ್ರೈವ್ ಮಾಡ್ತಾ ಇದ್ದವನು ಹೋಟೆಲ್ ತಲುಪ್ತಿದ್ದಂಗೆ ಪಾರ್ಕಿಂಗ್ ವ್ಯವಸ್ಥೆ ಇದ್ದ ಕಡೆಗೆ ಕಾರ್ ತಿರುಗಿಸಿದ್ದ. ಹೋಟೆಲ್ ತಲುಪಿದ ಸೂರಜ್ ಮತ್ತು ಸಾನ್ವಿ ಮೀಟಿಂಗ್ ನಡೀತಾ ಇದ್ದ ಕೊಠಡಿ ಒಳ ಹೊಕ್ಕುತ್ತಲೇ ಸೂರಜ್ ಅಚಾನಕ್ಕಾಗಿ ಅಲ್ಲಿ ಕಂಡು ಬಂದ ಕಾಂಟ್ರಾಕ್ಟರ್ ಕಾಂತರಾಜು ಅವರು, ಮಿಸ್ಟರ್ ಸೂರಜ್ ವರ್ಮಾ, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್, ನೀವು ಬರೋದು ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಅವನತ್ತ ಕೈ ಚಾಚಿದ್ರೆ ಸೂರಜ್ ಸಣ್ಣ ವ್ಯಂಗ್ಯ ನಗು ಬೀರಿ ಅವನ ಕೈ ಕುಲುಕಿ ಎದುರಿನ ಕುರ್ಚಿಯಲ್ಲಿ ಕುಳಿತು ಪಕ್ಕದಲ್ಲೇ ಇದ್ದ ಇನ್ನೊಂದು ಕುರ್ಚಿಯಲ್ಲಿ ಸಾನ್ವಿಗೆ ಕೂರಲು ಹೇಳಿದರೆ, ಇಟ್ಸ್ ಓಕೆ ಸರ್, ಐ ಆಮ್ ಫೈನ್ ಹಿಯರ್,